ಅಟಲ್ ಸ್ಮಾರಕದಂತೆ ಇದೀಗ ಡಾಕ್ಟರ್ ಸಿಂಗ್ ಸ್ಮಾರಕ ಮಾಡ್ತಾರಾ? ಆಗತ್ತೆ. ಸಾಧಾರಣವಾಗಿ ಸಿಖ್ಖರಿಗೆ ಸ್ಮಾರಕ ಇಲ್ವಂತೆ. ನಾನು ಇವತ್ತು ಬೆಳಿಗ್ಗೆ ಕೇಳ್ತಾ ಇದ್ದೆ, ಸಿಖ್ಖರಿಗೆ ಸ್ಮಾರಕ ಅಗ್ನಿಸ್ಪರ್ಶ ಇರುತ್ತೆ, ಸ್ಮಾರಕ ಇರೋದಿಲ್ಲ. ಸಿಖ್ಖರಲ್ಲಿ ಸ್ಮಾರಕ ಮಾಡೋದಿಲ್ವಂತೆ, ಬಟ್ ಅಗ್ನಿಸ್ಪರ್ಶ. ಬಟ್ ಕೆಲವೊಂದು ಇರುತ್ತಲ್ಲ, ಇವರನ್ನು ನೋಡಬೇಕು ಮತ್ತು ಏನೋ ಒಂದು ಕಾರಣ ಮಾಡ್ಬೋದೇನು, ಸ್ಮಾರಕ ಆಗತ್ತಲ್ಲ ಕೇಳಬೇಕು. ಪ್ರಧಾನಿ ಮೋದಿ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ನಡೆಗಳ ಬಗ್ಗೆ ಭಾರಿ ಚರ್ಚೆ ಶುರುವಾಗಿದೆ. ಈಗ ಪ್ರಣವ್ ಮುಖರ್ಜಿ ಪುತ್ರಿ ಶರ್ಮಿಷ್ಠಾ ಮುಖರ್ಜಿ ಸಿಟ್ಟಾಗಿದ್ದಾರೆ. ದಾದಾಗೆ ಮಾಡಿದ್ದ ಅವಮಾನವನ್ನ ವಿವರಿಸಿದ್ದಾರೆ ಶರ್ಮಿಷ್ಠಾ. ದಾದಾ ಅಂತಂದ್ರೆ ಪ್ರಣವ್ ಮುಖರ್ಜಿ. ಪ್ರಣವ್ ಮುಖರ್ಜಿ ನಿಧನರಾದಾಗ ಕೆಟ್ಟದಾಗಿ ನಡೆಸಿಕೊಳ್ತು ಕಾಂಗ್ರೆಸ್ ಅಂತ ಹೇಳಿದ್ದಾರೆ. ಶ್ರದ್ಧಾಂಜಲಿ ಸಲ್ಲಿಸಲು ಕಾರ್ಯಕಾರಿಣಿ ಸಭೆ ಕರೆಯಲಿಲ್ಲ ಕಾಂಗ್ರೆಸ್. ನನ್ನನ್ನೇ ಕಾಂಗ್ರೆಸ್ ನಾಯಕರು ಅಂದು ದಾರಿ ತಪ್ಪಿಸಿದ್ರು. ಅವ್ರು ಕೇಳಿದ್ರಂತ ಶರ್ಮಿಷ್ಠಾ ಅವರು, CWC ಸಭೆ ಕರೀರಿ ಅಂತೇಳಿ. ಶ್ರದ್ಧಾಂಜಲಿಗೆಲ್ಲ CWC ಸಭೆ ಕರೆಯಲ್ಲ ಅಂತ ಸುಳ್ಳು ಹೇಳಿದ್ರು ಅಂತ ಶರ್ಮಿಷ್ಠಾ ಅವರು ಹೇಳ್ತಾರೆ. KR ನಾರಾಯಣ್ ಈ ಹಿಂದೆ ರಾಷ್ಟ್ರಪತಿಗಳಾಗಿದ್ರು, ಕೇರಳ ಮೂಲ. ಅವರು ಕಾಂಗ್ರೆಸ್ ನಾಯಕರು, ಕನ್ವರ್ಟೆಡ್, ಅವರು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರ್ತಾರೆ. KR ನಾರಾಯಣ್ ಅವರು ನಿಧನರಾದಾಗ ಸಭೆ ಕರೆದಿದ್ರು, ಆದ್ರೆ ನನ್ನ ತಂದೆಗೆ ಅನ್ಯಾಯ ಮಾಡಿದ್ರು ಅಂತ ಶರ್ಮಿಷ್ಠಾ ಹೇಳ್ತಾರೆ. ಅದಕ್ಕೆ ಕಾರಣ ಕೊಡಿದೆ, ನಾನು ಹೇಳಿದ್ನಲ್ವಾ, RSS ಒಂದು ಸಭೆಗೆ ಹೋಗ್ತಾರೆ, ಆ ಕಾರಣಕ್ಕಾಗಿ ಆಯ್ತು. ಒಂದು PV ನರಸಿಂಹರಾವ್ ಕುಟುಂಬದಿಂದಲೂ ಕೂಡ ಆಕ್ರೋಶ ವ್ಯಕ್ತವಾಗುತ್ತೆ. ನನ್ನ ಅಜ್ಜನಿಗೆ ಗೌರವಿಸುವಲ್ಲಿ ಕಾಂಗ್ರೆಸ್ನಿಂದ ಬೂಟಾಟಿಕೆ ಆಗಿದೆ ಅಂತೇಳಿ ಹೇಳಿದ್ದಾರೆ. ಇದು ಹೇಳಬೇಕಿತ್ತು. ದೆಹಲಿಯಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ನಿರಾಕರಿಸಿತ್ತು ಕಾಂಗ್ರೆಸ್. ಹೇಗೆ ಅಂಬೇಡ್ಕರ್ ಅವರಿಗೆ ನಿರಾಕರಣೆ ಮಾಡಲಾಗಿತ್ತೋ, PV ನರಸಿಂಹರಾವ್ ಅವರಿಗೂ ನಿರಾಕರಣೆ ಮಾಡಿದ್ರು. ಆದರೆ PVNಗೆ ಬಿಜೆಪಿ ಭಾರತ ರತ್ನವನ್ನು ನೀಡಿ ಗೌರವಿಸಿತು ಕಳೆದ ಬಾರಿ. ನರಸಿಂಹರಾವ್ ಮೊಮ್ಮಗ NV ಸುಭಾಷ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಮಾಡುವಂಥ ಎಡವಟ್ಟುಗಳೇ ಇದು. ನೀವು ರಾಜಕೀಯ ಅಂದ್ಕೊಳ್ಳಿ, ಮತ್ತೊಂದು ಅಂದ್ಕೊಳ್ಳಿ. ಇವತ್ತು ಒಂದಂತ ಹೇಳ್ತೀನಿ, ಡೆಲ್ಲಿ ಚುನಾವಣೆ ಆಗ್ತಾ ಇದೆ, ಸಿಖ್ಖರು ಬಹಳ ಇಂಪಾರ್ಟೆಂಟ್. ಅನೇಕ ಸಿಖ್ ಫ್ರೆಂಡ್ಗಳು ಹೇಳ್ತಾ ಇದ್ರು, ಇಡೀ ಸಿಖ್ ಸಮುದಾಯವನ್ನು ಗೆದ್ದುಬಿಟ್ರು ಒಂದು ರೀತಿಯಲ್ಲಿ ನರೇಂದ್ರ ಮೋದಿ. ಏನು ಬೇಕಿದ್ರೆ ಆಗ್ಬೋದು ಚುನಾವಣೆ, ನೆಕ್ಸ್ಟ್ ಪಂಜಾಬ್ ಚುನಾವಣೆ ಕೂಡ. ಯಾಕಂದ್ರೆ 1984ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹತ್ಯೆ ಆದಾಗ ಸಿಖ್ಖರನ್ನ ರೋಡಲ್ಲಿ ಕೊಂದಿದ್ರು ಕಾಂಗ್ರೆಸ್. 2,000 ಸಿಖ್ಖರ ಮಾರಣ ಹೋಮವಾಗಿತ್ತು. ಡೆಲ್ಲಿಯಲ್ಲಿ ಪೇಟ ತೆಗೆದು ಓಡಾಡುವಂತ ಪರಿಸ್ಥಿತಿ ಉಂಟಾಗಿತ್ತು. ಜಗದೀಶ್ ಟೈಟ್ಲರ್ ಅದರ ಮುಖ್ಯ ರೂವಾರಿ ಆಗಿದ್ರು. ಜಗದೀಶ್ ಟೈಟ್ಲರ್, ಕಾಂಗ್ರೆಸ್ನ ನಾಯಕ ಜಗದೀಶ್ ಟೈಟ್ಲರ್ ಶಿಕ್ಷೆ ಕೂಡ ಆಗಲಿಲ್ಲ. ರಾಜೀವ್ ಗಾಂಧಿ ಹತ್ರ ಆ ಸಂದರ್ಭದಲ್ಲಿ ಪ್ರಶ್ನೆಗಳನ್ನ ಕೇಳಲಾಯಿತು. ಸಿಖ್ಖರ ಮಾರಣ ಹೋಮ ಆಯ್ತಲ್ಲ, ಯಾಕಂದ್ರೆ ಇಂದಿರಾ ಗಾಂಧಿಯ ಅಂಗರಕ್ಷಕರು ಅವರನ್ನ ಕೊಂದಿದ್ರು. ಅವರಿಬ್ಬರು ಕೂಡ ಸಿಖ್ಖರಾಗಿದ್ರು. ಅವ್ರಿಗೇನು ಕೋಪ ಇಂದಿರಾ ಗಾಂಧಿ ಮೇಲೆ? ಆಪರೇಷನ್ ಬ್ಲೂ ಸ್ಟಾರ್ ಸಂದರ್ಭದಲ್ಲಿ ಬಿಂದ್ರನ್ವಾಲೆಯ ಹುಡುಕಾಟಕ್ಕಾಗಿ ಅಮೃತಸರದಲ್ಲಿರುವ ಸ್ವರ್ಣ ದೇವಾಲಯದ ಒಳಗೆ ಟ್ಯಾಂಕರ್ ಅನ್ನು ನುಗ್ಗಿಸಿದ್ರು. ಅದು ಪರಮ ಪವಿತ್ರ, ನಮಗೆ ಆ ಕೋಪ ಬಿಯಾನ್ ಸಿಂಗಿಗಿತ್ತು ಅಂತ ಅವರು ಇಂದಿರಾ ಗಾಂಧಿಯನ್ನು ಹೊಡೆದಾಕಿದಾಗ, ಅಂದ್ರೆ ಕೊಲೆ ಆದಾಗ ಡೆಲ್ಲಿಯಲ್ಲಿ ಸಿಕ್ಕಲ್ಲಿ ಕಾಂಗ್ರೆಸ್ಸಿಗರು ಸಿಖ್ಖರನ್ನ ಕೊಂದು ಹಾಕ್ತಾರೆ. ಜಗದೀಶ್ ಟೈಟ್ಲರ್ ಅದರ ನೇತೃತ್ವವನ್ನು ವಹಿಸ್ತಾರೆ. ಅಲ್ಲಿಂದ ಶುರುವಾದ ಸಿಖ್ಖರ ಕೋಪ, ಅದನ್ನು ತಣಿಸೋದಕ್ಕೆ ಸಿಖ್ ಪ್ರಧಾನಿಯನ್ನಾಗಿ ಮಾಡ್ತಾರೆ ಅಂತ ಒಂದು ಸುದ್ದಿ ಇತ್ತು. ಆದರೆ ಇವತ್ತು ಅವರಿಗೆ ವಿದಾಯ ಹೇಳುವಂಥ ರೀತಿಯಲ್ಲಿ ಆ ಗೌರವವನ್ನು ಸಂಪಾದನೆ ಮಾಡಿಕೊಂಡು ಜೊತೆಗೆ ನರೇಂದ್ರ ಮೋದಿ ಮನಸ್ಸು ಗೆದ್ದುಬಿಟ್ರು ಎಲ್ಲರೂ. ಈ ಸಂದರ್ಭದಲ್ಲೇ ದಾದಾಗೆ ಕೊಡಲಿಲ್ಲ ಮತ್ತು PV ನರಸಿಂಹರಾವ್ ಅವರಿಗೆ ಇಂಥ ಗೌರವ ಸಿಕ್ಕಿಲ್ಲ ಅಂತ ಹೇಳಿ ಆ ಕುಟುಂಬ ಹೇಳಿದ್ರಲ್ಲಿ ತಪ್ಪೇನಿದೆ? ಎಷ್ಟೆಷ್ಟು ಅನ್ಯಾಯಗಳಾಗಿದೆ. ನಿಮಗೆ PV ನರಸಿಂಹರಾವ್ ಅವರಿಗೆ ಒಂದು ಭಾರತ ರತ್ನ ಕೊಡಬೇಕು ಅಂತ ಆಗಲಿಲ್ಲ. ನಿಮಗೆ ನೀವೇ ಕೊಟ್ಕೊಂಡ್ರಿ. ನೆಹರು ಅವರಿಗೆ ಭಾರತ ರತ್ನ ಶಿಫಾರಸು ಯಾರು ಮಾಡಬೇಕು? ಅವರೇ ಮಾಡಬೇಕು, ಪ್ರಧಾನಿ. ಇಂದಿರಾ ಗಾಂಧಿ ತನಗೆ ತಾನೇ ಭಾರತ ರತ್ನ, ರಾಜೀವ್ ಗಾಂಧಿ ತನಗೆ ತಾನೇ ಭಾರತ ರತ್ನ. ನಿಮಗೆ ಅಂಬೇಡ್ಕರ್ ಕಾಣಲಿಲ್ಲ. VP ಸಿಂಗ್ ಕೊಡಬೇಕಾಯ್ತು ಅಂಬೇಡ್ಕರ್ಗೆ. ನರಸಿಂಹರಾವ್ ಅವರಿಗೆ ನರೇಂದ್ರ ಮೋದಿ ಕೊಡಬೇಕಾಯ್ತು. ಈ ದೇಶ ಅಂತಂದ್ರೆ ಒಂದು ಕುಟುಂಬದ ಆಸ್ತಿನ ಪ್ರಶ್ನೆ ಮಾಡಬೇಕಲ್ವಾ? ಅಟಲ್ ಸ್ಮಾರಕದಂತೆ ಇದೀಗ ಡಾಕ್ಟರ್ ಸಿಂಗ್ ಸ್ಮಾರಕ ಮಾಡ್ತಾರಾ? ಆಗತ್ತೆ. ಸಾಧಾರಣವಾಗಿ ಸಿಖ್ಖರಿಗೆ ಸ್ಮಾರಕ ಇಲ್ವಂತೆ. ನಾನು ಇವತ್ತು ಬೆಳಿಗ್ಗೆ ಕೇಳ್ತಾ ಇದ್ದೆ,
ಸಿಕ್ಕರಿಗೆ ಸ್ಮಾರಕ, ಅಗ್ನಿಸ್ಪರ್ಶ ಇರುತ್ತೆ, ಸ್ಮಾರಕ ಇರೋದಿಲ್ಲ. ಸಿಕ್ಕರಲ್ಲಿ ಸ್ಮಾರಕ ಮಾಡೋದಿಲ್ವಂತೆ, ಬಟ್ ಅಗ್ನಿಸ್ಪರ್ಶ. ಬಟ್ ಕೆಲವೊಂದು ಇರುತ್ತಲ್ಲ, ಇವರನ್ನು ನೋಡಬೇಕು ಮತ್ತು ಏನೋ ಒಂದು ಕಾರಣ ಮಾಡ್ಬೋದೇನು, ಸ್ಮಾರಕ ಆಗತ್ತೆಲ್ಲ ಕೇಳಬೇಕು. ಪ್ರಧಾನಿ ಮೋದಿ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ನಡೆಗಳ ಬಗ್ಗೆ ಭಾರಿ ಚರ್ಚೆ ಶುರುವಾಗಿದೆ. ಈಗ ಪ್ರಣವ್ ಮುಖರ್ಜಿ ಪುತ್ರಿ ಶರ್ಮಿಷ್ಠಾ ಮುಖರ್ಜಿ ಸಿಟ್ಟಾಗಿದ್ದಾರೆ. ದಾದಾಗೆ ಮಾಡಿದ್ದ ಅವಮಾನವನ್ನ ವಿವರಿಸಿದ್ದಾರೆ ಶರ್ಮಿಷ್ಠಾ. ದಾದಾ ಅಂತಂದ್ರೆ ಪ್ರಣವ್ ಮುಖರ್ಜಿ. ಪ್ರಣವ್ ಮುಖರ್ಜಿ ನಿಧನರಾದಾಗ ಕೆಟ್ಟದಾಗಿ ನಡೆಸಿಕೊಳ್ತು ಕಾಂಗ್ರೆಸ್ ಅಂತ ಹೇಳಿದ್ದಾರೆ. ಶ್ರದ್ಧಾಂಜಲಿ ಸಲ್ಲಿಸಲು ಕಾರ್ಯಕಾರಿಣಿ ಸಭೆ ಕರೆಯಲಿಲ್ಲ ಕಾಂಗ್ರೆಸ್. ನನ್ನನ್ನೇ ಕಾಂಗ್ರೆಸ್ ನಾಯಕರು ಅಂದು ದಾರಿ ತಪ್ಪಿಸಿದ್ರು. ಅವ್ರು ಕೇಳಿದ್ರಂತ ಶರ್ಮಿಷ್ಠಾ ಅವರು, CWC ಸಭೆ ಕರೀರಿ ಅಂತೇಳಿ. ಶ್ರದ್ಧಾಂಜಲಿಗೆಲ್ಲ CWC ಸಭೆ ಕರೆಯಲ್ಲ ಅಂತ ಸುಳ್ಳು ಹೇಳಿದ್ರು ಅಂತ ಶರ್ಮಿಷ್ಠಾ ಅವರು ಹೇಳ್ತಾರೆ. KR ನಾರಾಯಣ್ ಈ ಹಿಂದೆ ರಾಷ್ಟ್ರಪತಿಗಳಾಗಿದ್ರು, ಕೇರಳ ಮೂಲ, ಅವರು ಕಾಂಗ್ರೆಸ್ ನಾಯಕರು, ಕನ್ವರ್ಟೆಡ್, ಅವರು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರ್ತಾರೆ. KR ನಾರಾಯಣ್ ಅವರ ನಿಧನರಾದಾಗ ಸಭೆ ಕರೆದಿದ್ರು, ಆದರೆ ನನ್ನ ತಂದೆಗೆ ಅನ್ಯಾಯ ಮಾಡಿದ್ರು ಅಂತ ಶರ್ಮಿಷ್ಠಾ ಹೇಳ್ತಾರೆ. ಅದಕ್ಕೆ ಕಾರಣ ಕೂಡ ಇದೆ, ನಾನು ಹೇಳಿದ್ನಲ್ವಾ, RSS ಒಂದು ಸಭೆಗೆ ಹೋಗ್ತಾರೆ, ಆ ಕಾರಣಕ್ಕಾಗಿ ಆಯ್ತು. ಒಂದು PV ನರಸಿಂಹರಾವ್ ಕುಟುಂಬದಿಂದಲೂ ಕೂಡ ಆಕ್ರೋಶ ವ್ಯಕ್ತವಾಗುತ್ತೆ. ನನ್ನ ಅಜ್ಜನಿಗೆ ಗೌರವಿಸುವಲ್ಲಿ ಕಾಂಗ್ರೆಸ್ನಿಂದ ಬೂಟಾಟಿಕೆ ಆಗಿದೆ ಅಂತೇಳಿ ಹೇಳಿದ್ದಾರೆ. ಇದು ಹೇಳಬೇಕಿತ್ತು. ದೆಹಲಿಯಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ನಿರಾಕರಿಸಿತ್ತು ಕಾಂಗ್ರೆಸ್. ಹೇಗೆ ಅಂಬೇಡ್ಕರ್ ಅವರಿಗೆ ನಿರಾಕರಣೆ ಮಾಡಲಾಗಿತ್ತೋ, PV ನರಸಿಂಹರಾವ್ ಅವರಿಗೂ ನಿರಾಕರಣೆ ಮಾಡಿದ್ರು. ಆದರೆ PVNಗೆ ಬಿಜೆಪಿ ಭಾರತ ರತ್ನವನ್ನು ನೀಡಿ ಗೌರವಿಸಿತು ಕಳೆದ ಬಾರಿ. ನರಸಿಂಹರಾವ್ ಮೊಮ್ಮಗ NV ಸುಭಾಷ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಮಾಡುವಂಥ ಎಡವಟ್ಟುಗಳೇ ಇದು. ನೀವು ರಾಜಕೀಯ ಅಂದ್ಕೊಳ್ಳಿ, ಮತ್ತೊಂದು ಅಂದ್ಕೊಳ್ಳಿ. ಇವತ್ತು ಒಂದಂತ ಹೇಳ್ತೀನಿ, ಡೆಲ್ಲಿ ಚುನಾವಣೆ ಆಗ್ತಾ ಇದೆ, ಸಿಖ್ಖರು ಬಹಳ ಇಂಪಾರ್ಟೆಂಟ್. ಅನೇಕ ಸಿಖ್ ಫ್ರೆಂಡ್ಗಳು ಹೇಳ್ತಾ ಇದ್ರು, ಇಡೀ ಸಿಖ್ ಸಮುದಾಯವನ್ನು ಗೆದ್ದುಬಿಟ್ರು ಒಂದು ರೀತಿಯಲ್ಲಿ ನರೇಂದ್ರ ಮೋದಿ. ಏನು ಬೇಕಿದ್ರೆ ಆಗ್ಬೋದು ಚುನಾವಣೆ, ನೆಕ್ಸ್ಟ್ ಪಂಜಾಬ್ ಚುನಾವಣೆ ಕೂಡ. ಯಾಕಂದ್ರೆ 1984ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹತ್ಯೆ ಆದಾಗ ಸಿಖ್ಖರನ್ನ ರೋಡಲ್ಲಿ ಕೊಂದಿದ್ರು ಕಾಂಗ್ರೆಸ್. 2,000 ಸಿಖ್ಖರ ಮಾರಣ ಹೋಮವಾಗಿತ್ತು. ಡೆಲ್ಲಿಯಲ್ಲಿ ಪೇಟ ತೆಗೆದು ಓಡಾಡುವಂಥ ಪರಿಸ್ಥಿತಿ ಉಂಟಾಗಿತ್ತು. ಜಗದೀಶ್ ಟೈಟ್ಲರ್ ಅದರ ಮುಖ್ಯ ರೂವಾರಿ ಆಗಿದ್ರು. ಜಗದೀಶ್ ಟೈಟ್ಲರ್, ಕಾಂಗ್ರೆಸ್ನ ನಾಯಕ ಜಗದೀಶ್ ಟೈಟ್ಲರ್ ಶಿಕ್ಷೆ ಕೂಡ ಆಗಲಿಲ್ಲ. ರಾಜೀವ್ ಗಾಂಧಿ ಹತ್ರ ಆ ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಕೇಳಲಾಯಿತು. ಸಿಖ್ಖರ ಮಾರಣ ಹೋಮ ಆಯ್ತಲ್ಲ, ಯಾಕಂದ್ರೆ ಇಂದಿರಾ ಗಾಂಧಿ ಅಂಗರಕ್ಷಕರು ಅವರನ್ನು ಕೊಂದಿದ್ರು. ಅವರಿಬ್ಬರು ಕೂಡ ಸಿಖ್ಖರಾಗಿದ್ರು. ಅವ್ರಿಗೇನು ಕೋಪ ಇಂದಿರಾ ಗಾಂಧಿ ಮೇಲೆ? ಆಪರೇಷನ್ ಬ್ಲೂ ಸ್ಟಾರ್ ಸಂದರ್ಭದಲ್ಲಿ ಬಿಂದ್ರನ್ವಾಲೆಯ ಹುಡುಕಾಟಕ್ಕಾಗಿ ಅಮೃತಸರದಲ್ಲಿರುವ ಸ್ವರ್ಣ ದೇವಾಲಯದ ಒಳಗೆ ಟ್ಯಾಂಕರ್ ಅನ್ನು ನುಗ್ಗಿಸಿದ್ರು. ಅದು ಪರಮ ಪವಿತ್ರ, ನಮಗೆ ಆ ಕೋಪ ಬಿಯಾನ್ ಸಿಗ್ಗಿತ್ತು ಅಂತ ಅವರು ಇಂದಿರಾ ಗಾಂಧಿಯನ್ನು ಹೊಡೆದಾಕಿದಾಗ, ಅಂದ್ರೆ ಕೊಲೆ ಆದಾಗ ಡೆಲ್ಲಿಯಲ್ಲಿ ಸಿಕ್ಕಲ್ಲಿ ಕಾಂಗ್ರೆಸ್ಸಿಗರು ಸಿಖ್ಖರನ್ನ ಕೊಂದು ಹಾಕ್ತಾರೆ. ಜಗದೀಶ್ ಟೈಟ್ಲರ್ ಅದರ ನೇತೃತ್ವವನ್ನು ವಹಿಸ್ತಾರೆ. ಅಲ್ಲಿಂದ ಶುರುವಾದ ಸಿಖ್ಖರ ಕೋಪ, ಅದನ್ನು ತಣಿಸೋದಕ್ಕೆ ಸಿಖ್ ಪ್ರಧಾನಿಯನ್ನಾಗಿ ಮಾಡ್ತಾರೆ ಅಂತ ಒಂದು ಸುದ್ದಿ ಇತ್ತು. ಆದರೆ ಇವತ್ತು ಅವರಿಗೆ ವಿದಾಯ ಹೇಳುವಂಥ ರೀತಿಯಲ್ಲಿ ಆ ಗೌರವವನ್ನು ಸಂಪಾದನೆ ಮಾಡಿಕೊಂಡು ಜೊತೆಗೆ ನರೇಂದ್ರ ಮೋದಿ ಮನಸ್ಸು ಗೆದ್ದುಬಿಟ್ರು ಎಲ್ಲರೂ. ಈ ಸಂದರ್ಭದಲ್ಲೇ ದಾದಾಗೆ ಕೊಡಲಿಲ್ಲ ಮತ್ತು PV ನರಸಿಂಹರಾವ್ ಅವರಿಗೆ ಇಂಥ ಗೌರವ ಸಿಕ್ಕಿಲ್ಲ ಅಂತ ಹೇಳಿ ಆ ಕುಟುಂಬ ಹೇಳಿದ್ರಲ್ಲಿ ತಪ್ಪೇನಿದೆ? ಎಷ್ಟೆಷ್ಟು ಅನ್ಯಾಯಗಳಾಗಿದೆ. ನಿಮಗೆ PV ನರಸಿಂಹರಾವ್ ಅವರಿಗೆ ಒಂದು ಭಾರತ ರತ್ನ ಕೊಡಬೇಕು ಅಂತ ಆಗಲಿಲ್ಲ. ನಿಮಗೆ ನೀವೇ ಕೊಟ್ಕೊಂಡ್ರಿ. ನೆಹರು ಅವರಿಗೆ ಭಾರತ ರತ್ನಕ್ಕೆ ಶಿಫಾರಸು ಯಾರು ಮಾಡಬೇಕು? ಅವರೇ ಮಾಡಬೇಕು, ಪ್ರಧಾನಿ. ಇಂದಿರಾ ಗಾಂಧಿ ತನಗೆ ತಾನೇ ಭಾರತ ರತ್ನ, ರಾಜೀವ್ ಗಾಂಧಿ ತನಗೆ ತಾನೇ ಭಾರತ ರತ್ನ. ನಿಮಗೆ ಅಂಬೇಡ್ಕರ್ ಕಾಣಲಿಲ್ಲ. VP ಸಿಂಗ್ ಕೊಡಬೇಕಾಯ್ತು ಅಂಬೇಡ್ಕರ್ಗೆ. ನರಸಿಂಹರಾವ್ ಅವರಿಗೆ ನರೇಂದ್ರ ಮೋದಿ ಕೊಡಬೇಕಾಯ್ತು. ಈ ದೇಶ ಅಂತಂದ್ರೆ ಒಂದು ಕುಟುಂಬದ ಆಸ್ತಿನ ಪ್ರಶ್ನೆ ಮಾಡಬೇಕಲ್ವಾ?